ಸಾಮಾನ್ಯ ರೈಲ್ವೆ ಸ್ಟೇಷನ್ಗಳು ಹೆಂಗಿದ್ವಪ್ಪ ಹಿಂದೆ UPA ಗೌರ್ಮೆಂಟ್ನಲ್ಲಿದ್ದಾಗ ಒಂದು ಬಾತ್ರೂಮ್ ತೊಳೆಯೋಕೆ ಆಯ್ತಾ ಇರಲಿಲ್ಲ. ರಾಷ್ಟ್ರದಲ್ಲಿ ಇವತ್ತು 1400 ರೈಲ್ವೆ ಸ್ಟೇಷನ್ಗಳಲ್ಲಿ ನಾವು ಸುಮಾರು 20,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಏರ್ಪೋರ್ಟ್ ಯಾವ ರೀತಿ ಇದೆಯೋ ಅದೇ ರೀತಿ ಮಾಡ್ತಾ ಇದ್ದೀವಿ. ಕರ್ನಾಟಕದಲ್ಲೂ ಕೂಡ 61 ಏರ್ಪೋರ್ಟ್ಗಳನ್ನು ತೆಗೆದುಕೊಂಡು 2,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದೀವಿ. ಬಂಧುಗಳೇ, ನಮ್ಮಲ್ಲಿ ವಂದೇ ಭಾರತ್ ಟ್ರೈನ್ ಓಡಾಡ್ತಾ ಇತ್ತು. ಬೆಳಗ್ಗೆ ನನಗೆ ಹೊಸಪೇಟೆಯಲ್ಲಿ ಯಾರೋ ಬಂದಿದ್ರು ತಂಗಡಿಗೆ ಸಾಹೇಬ್ರೆ, ಏನು ಸರ್ ಹೊಸಪೇಟೆ ಇಷ್ಟೆಲ್ಲ ದುಡ್ಡು ಬರ್ತದೆ, ನಿಮ್ಮ ಕಮರ್ಷಿಯಲ್ ಆಯ್ತದೆ, ನಮಗೂ ಒಂದು ವಂದೇ ಭಾರತ್ ಕೊಡಿ. ನಾನು ಕೂಡ ಅದನ್ನು ಒಪ್ಕೋತೀನಿ. ಆದರೆ ಮೊನ್ನೆ 5 ಟ್ರೈನ್ಗಳು ಬಂದು ಒಂದನ್ನು ಮತ್ತೆ ಬೆಳಗಾಂಗೆ ಹಾಕಿದ್ದೀವಿ, ಇನ್ನು 4 ಬೇರೆ ಬೇರೆ ಕಡೆ ಕೊಟ್ಟಿದ್ದಾರೆ. 50 ವಂದೇ ಭಾರತ್ ಸ್ಲೀಪಿಂಗ್ ಟ್ರೈನನ್ನು ಏರ್ ಕಂಡೀಷನಲ್ಲಿ ಮಾಡಿ ಇನ್ನು 1.5-2 ತಿಂಗಳಲ್ಲಿ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಬಳ್ಳಾರಿಯಿಂದ ಯಾವ ರೀತಿ ಕೊಡಬೇಕು, ಮತ್ತೊಂದು ಏನು ಮಾಡಬೇಕು, ಹೊಸಪೇಟೆ ಏನು ಮಾಡಬೇಕು, ಇದಕ್ಕೂ ಕೂಡ ಆದ್ಯತೆಯನ್ನು ಕೊಡ್ತೀವಿ. ಒಟ್ಟು ನಮ್ಮಲ್ಲಿ ವಂದೇ ಭಾರತ್ ಟ್ರೈನ್ ಇವತ್ತು ಮೈಸೂರು ಚೆನ್ನೈ, ಮಂಗಳೂರು ತಿರುವನಂತಪುರ, ಬೆಂಗಳೂರು ಕೊಯಮತ್ತೂರು, ಮಂಗಳೂರು ಮಡಗಾಂವ, ಬೆಂಗಳೂರು ಧಾರವಾಡ, ಮೈಸೂರು ಚೆನ್ನೈ, ಹುಬ್ಬಳ್ಳಿ ಪುಣೆ, ಬೆಂಗಳೂರು ಮಧುರೆ, ಯಶವಂತಪುರ ಕಾಜಿಗುಡ್ಡ, ಗುಲ್ಬರ್ಗ ಬೆಂಗಳೂರು, ಹೀಗೆ 12 ಕಡೆ ಈಗಾಗಲೇ ಮಾಡಿದ್ದೀವಿ. ನಿಮ್ಮದು ಒಂದು ಸೇರಬೇಕು ಅನ್ನೋದು ನನ್ನ ಆಸೆ ಇದೆ. ರಾಯರೆಡ್ಡಿ ಸಾಹೇಬ್ರೆ, ಸಿಂಧನೂರಿಂದ ಇನ್ನೊಂದು 10-15 ದಿವಸದಲ್ಲೇ ವಿರೂಪಾಕ್ಷಪ್ಪ ಸಾಹೇಬ್ರೆ ಡೈರೆಕ್ಟಾಗಿ ಒಂದು ಟ್ರೈನನ್ನು ಮಾಡೋದಕ್ಕೆ ಈಗಾಗಲೇ ಆದೇಶ ಆಗಿದೆ. ಅದು ಕೊನೆ ಹಂತದಲ್ಲಿದೆ. ನಮ್ಮ ಮಂತ್ರಿಗಳಾದ ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಅವ್ರ ಹತ್ರ ಮಾತನಾಡಿ ಇನ್ನೊಂದು 15 ದಿವಸದಲ್ಲಿ ಆ ಟ್ರೈನನ್ನು ಕೂಡ ಬಿಡುಗಡೆ ಮಾಡ್ತಕ್ಕಂಥದ್ದಕ್ಕೆ ವ್ಯವಸ್ಥೆಯನ್ನು ಮಾಡ್ತೀನಿ. ಟ್ರೈನು ಕೂಡ ಕೊಟ್ಟಿದ್ದೀವಿ. ನಾನು ಈ ಜನಕ್ಕೆ ನೋಡಿದೆ, ರಾಯರೆಡ್ಡಿ ಸಾಹೇಬರು ನಾನು ಒಂದು ತಾಯಿ ಮಕ್ಕಳಿದ್ದಂಗೆ. ನಾವು ದಿನ ಜಗಳ ಕಾಯ್ತಾ ಇದ್ದಿದ್ದೆ. ಮತ್ತೊಂದು ನಾವೆಲ್ಲ JH ಪಟೇಲ್ ಗರಡಿಯಲ್ಲಿ, ದೇವೇಗೌಡರ ಗರಡಿಯಲ್ಲಿ ಬೆಳೆದವ್ರು ನಾವೆಲ್ಲರೂ ಕೂಡ ಒಟ್ಟಾಗಿ. ರಾಮಕೃಷ್ಣ ಹೆಗಡೆ, ದೇವೇಗೌಡರು ಮತ್ತು ಏನಪ್ಪ ಗೌಡರು, ನಾವೆಲ್ಲ ಒಟ್ಟಿಗೆ ಬೆಳೆದಂಥವ್ರು. ಕೆಲಸ ಮಾಡೋದು ಅಷ್ಟೇ ನಮ್ಮ ಆದ್ಯತೆ, ಬೇರೆದ್ರ ಬಗ್ಗೆ ನಮ್ಮ ಚಿಂತನೆ ಇಲ್ಲ. ಅದೆಲ್ಲವನ್ನು ಕೂಡ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ. BEMLಲ್ಲಿ ತಂಗಡಿಗೆ ಸಾಹೇಬ್ರೆ ಒಂದು ಸಾರಿ ನನ್ನ ಜೊತೇಲಿ ಬನ್ನಿ. ವಂದೇ ಭಾರತ್ ಟ್ರೈನು ಸ್ಲೀಪರ್ ಕೋಚನ್ನು ಮಾಡಿಸಿದ್ದಾರೆ. ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಅವರು, ನಮ್ಮ ಮಂತ್ರಿಗಳು 4 ಬಾರಿ ಬಂದು ನೋಡಿದ್ದಾರೆ. ನನ್ನನ್ನು 4 ಬಾರಿನೂ ಕರ್ಕೊಂಡು ಹೋಗಿದ್ದಾರೆ. ಕವಚ್ ಅನ್ನೋ ಒಂದು ಟೆಕ್ನಾಲಜಿಯನ್ನು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. DC ಸಾಹೇಬ್ರೆ, ಕವಚ್ ಅನ್ನೋ ಒಂದು ಟೆಕ್ನಾಲಜಿಯನ್ನು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ನೀವು ನೋಡಬೇಕು ಅದು ಎಷ್ಟೊಂದು ತಾಂತ್ರಿಕವಾಗಿ ಭಾರತ ದೇಶ ಎಷ್ಟು ಮುಂದುವರೆದಿದೆ ಅನ್ನೋದಕ್ಕೆ ಅರ್ಥ ಆಗ್ತದೆ. ಅದರಲ್ಲೂ ಕೂಡ ಒಂದನ್ನು ತರಬೇಕು ಅಂತ ಆಸೆ ಇದೆ. ಕುಳಿತ್ಕೊಂಡು ನಾವು 3 ಜನ ಕುಳಿತ್ಕೊಂಡು ಚರ್ಚೆ ಮಾಡಿ ಅದನ್ನು ಯಾವ ರೀತಿ ಮಾಡಬೇಕು, ಏನು ಮಾಡಬೇಕು ಮಾಡೋಣ. ಇವತ್ತು 2014ರಿಂದ 2024ವರೆಗೆ 5 ಲಕ್ಷ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದೀವಿ. ರೈಲ್ವೆ ಇಲಾಖೆ 5 ಲಕ್ಷ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದೀವಿ. ಮೊದಲನೇ ಬಾರಿಗೆ 90,000, ನಾವು 40,000 ಹುದ್ದೆಗಳಿಗೆ ಅರ್ಜಿ ಕರೆದಿದ್ದೀವಿ. ನಿಮ್ಮ ಸೋಮಣ್ಣ ರಾಷ್ಟ್ರದ ಪ್ರಧಾನಮಂತ್ರಿಗಳ ಮನಸ್ಸನ್ನು, ರಾಷ್ಟ್ರದ ರೈಲ್ವೆ ಮಂತ್ರಿಗಳ ಮನಸ್ಸನ್ನು ಗೆದ್ದು ಕನ್ನಡದಲ್ಲೂ ಕೂಡ ಎಕ್ಸಾಮ್ ಬರೆಯೋದಕ್ಕೆ ಅನುಮತಿಯನ್ನು ಕೊಡಿಸಿದ್ದೀವಿ. ಇದು ಯಾರಾದರೂ ಒಂದು ಚಪ್ಪಾಳೆ ಹೊಡಿತೀರೇನ್ರಪ್ಪ ನೀವು? ನಿಮ್ಮ ಮಕ್ಳಿಗೆ ಯಾರು ಅವಸರ ಬೇಡವಾ? ಹೊಡಿರೇ ಒಂದು ಸಿಳ್ಳೆನ ನಿಮ್ಮ ಮನೆಗಾರ ಏನೇ ಆಗಿದೆ ನಿಮ್ಗೆ? ಅಯ್ಯೋ, ರಾಯರೆಡ್ಡಿ ಮಾತಾಡಿದ್ರೆ ಹೊಡಿತೀರಿ. ಏನ್ರಯ್ಯ ನೀವು ಕತೆ? ಇದು ಯಾಕೆ ಮಾತು ಹೇಳ್ತೀನಂದರೆ, ಮೊನ್ನೆ ತಾನೇ ಮಂಗಳಸೂತ್ರ ಏನಾಗಿತ್ತು? ಮಂಗಳಸೂತ್ರ 40 ವರ್ಷದಿಂದ ಇತ್ತು. ಹಿಂದೆ ಎಲ್ಲ ಸರ್ಕಾರಗಳಿತ್ತು. ತಂಗಡಿಗೆ ಸಾಹೇಬ್ರೆ ಈ ಮಂಗಳಸೂತ್ರ ಮೊದಲಿಂದಾನೂ ಇತ್ತು, ಯಾರು ಮುಟ್ಟಿರಲಿಲ್ಲ. ಕೊಂತೊಬ್ಬಿ ದೇಖ್ಯಾತ ಅಜಯ್ ಶರ್ಮಾಜಿ, ವೈ ಸೋಮಣ್ಣ. ಇದೇ ಸೋಮಣ್ಣ ಆದಮೇಲೆ ಆ ಮಂಗಳಸೂತ್ರ ಹಾಕೋದು ಏನು ಮಾಡೋದು ಇಲ್ಲ, ಎಲ್ಲ ತೆಗೆದಾಕಿ ಅಂತ ತೆಗೆಸಾಗಿರ್ತಕ್ಕಂಥ ಇತಿಹಾಸ ರೈಲ್ವೆ ಇಲಾಖೆಯಲ್ಲಿ ಇದೆ ಕಣ್ರಪ್ಪಲ್ಲಿ. ಆದ್ದರಿಂದ ಬಂಧುಗಳೇ, ನಿಮ್ಮಲ್ಲಿ ಎಲ್ಲಕ್ಕಿಂತ ಮಿತವಾಗಿ ನಮ್ಮ 10,000 ನಮ್ಮ 10,000 ಇಂಜಿನ್ಗಳನ್ನು ತಂಗಡಿಗೆ ಸಾಹೇಬ್ರೆ
10,000 ಇಂಜಿನ್ಗಳನ್ನು ಬೇರೆ ಬೇರೆ ಇಲಾಖೆಯ ರೈಲುಗಳಿಗೆ ಅಳವಡಿಕೆ ಮಾಡ್ತಾಯಿದ್ದೀವಿ. 100%. ಸುಮಾರು 15,000 ಕಿಲೋಮೀಟರ್ ಮಾರ್ಗ ನಮ್ಮಲ್ಲಿ ಕವಚ ಇಂಟ್ರಡ್ಯೂಸ್ ಆಗ್ತಾ ಇದೆ. 15,000 ಕಿಲೋಮೀಟರ್ಗೆ ನಾನು ನಿಮ್ಮ ಕ್ಷೇತ್ರವನ್ನು ಕೂಡ ಅಳವಡಿಸ್ತಾ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಇದಕ್ಕಾದ್ರೆ ಒಂದು ಚೌಡ ಹೊಡೀರಪ್ಪ ನಿಮ್ಮ ಮನೆ ಕಾಯ್ನಾಗ. ನೀವು ಕೆಲಸ ಮಾಡಿದ್ರೆ ಬಿಡ್ತೀರಿ ಹೆಂಗ್ರಯ್ಯ ನಿಮ್ಮ ಕತೆ. ಇವು ಬಂಧುಗಳೇ, ಗದಗ ವಾಡಿ 257 ಕಿಲೋಮೀಟ್ರು. ರಾಯರೆಡ್ಡಿಯವರ ಅವತ್ತು ಲೋಕಸಭಾ ಸದಸ್ಯರು, ಅವ್ರ ಕರ್ತವ್ಯ ಅದು, ನನ್ನ ಕರ್ತವ್ಯ. ಆದರೆ ಕರ್ತವ್ಯವನ್ನು ಅವ್ರು ಯಾವ ರೀತಿ ನಿರ್ವಹಣೆ ಮಾಡಿದ್ರು ಅಂದರೆ ಬುದ್ಧಿವಂತಿಕೆಯಿಂದ, ಇದನ್ನು ಮಾಡದೆ ಹೋದರೆ ಜನಗೆಲ್ಲ ಒಂದು ಕಡೆ ಆನ್ಸರಬಲ್ ಆಗ್ತೀನಿ ಅನ್ನೋ ದೃಷ್ಟಿಯಿಂದ ನೀವು ಮಾಡಿದ್ದೀರಿ. ಇದ್ಯಾವುದು ನಂದಲ್ಲ, ಇದೆಲ್ಲವನ್ನು ನಾವು ಬಿಟ್ಟು ವಾಪಸ್ ಹೋಗಲೇಬೇಕಾಯ್ತದೆ. ಇದ್ಯಾವುದು ನಮ್ಮದಲ್ಲ. ಭಗವಂತ ಎಲ್ಲಿದ್ದಾನೆ ಅಂತ ಹುಡಿಕೊಂಡು ಹೋದ್ರೆ ಆಗೋದಿಲ್ಲ. ನನ್ನ ಜೀವನದಲ್ಲೇ ಗೊತ್ತಿಲ್ಲ ನಾನು ಮಂತ್ರಿ ಆಯ್ತೀನಿ, MP ಆಯ್ತೀನಿ ಅಂತ.